ನಮಗೆಲ್ಲ ಗೊತ್ತಿದೆ PSI ಹಗರಣ ಆಯಿತು. PSI ಹಗರಣ ಆಗಿದ್ದು 5 ವರ್ಷದ ಹಿಂದೆ. ಅಲ್ಲಿಂದ ಇಲ್ಲಿಯವರೆಗೂ ಒಂದು ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ. ನಮಗೆಲ್ಲ ಗೊತ್ತಿದೆ PSI ಹಗರಣ ಆಯಿತು. PSI ಹಗರಣ ಆಗಿದ್ದು 5 ವರ್ಷದ ಹಿಂದೆ. ಅಲ್ಲಿಂದ ಇಲ್ಲಿಯವರೆಗೂ ಒಂದು ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ. ಅಲ್ಲಿಂದ ಇಲ್ಲಿಯವರೆಗೂ ಒಂದು ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ. ಅಲ್ಲಿಂದ ಇಲ್ಲಿಯವರೆಗೂ ಒಂದು ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ. ಅಲ್ಲಿಂದ ಇಲ್ಲಿಯವರೆಗೂ ಒಂದು ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ. ಯಾಕೆಂದರೆ ಆ ಹಗರಣ ಸಂಪೂರ್ಣ ಅದಕ್ಕೇನು ಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು ಅದೆಲ್ಲವನ್ನು ಮಾಡಿ 1,000ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದ್ದಾವೆ. ಈಗ ಕಳೆದ 2 ತಿಂಗಳ ಹಿಂದೆ 545 ಸಬ್ ಇನ್ಸ್ಪೆಕ್ಟರ್ಗಳನ್ನ ಏನು ನಾವು ರಿಕ್ರೂಟ್ಮೆಂಟ್ ಮಾಡಬೇಕು ಅದಕ್ಕೆ ಹಗರಣ ಆಗಿತ್ತು. ಆ ಸಮಸ್ಯೆಯನ್ನು ಬಗೆಹರಿಸಿ 500 ಜನರನ್ನು ಈಗ ರಿಕ್ರೂಟ್ಮೆಂಟ್ ಮಾಡಿ 2 ತಿಂಗಳಿಂದ ಅವರು ಟ್ರೈನಿಂಗಲ್ಲಿದ್ದಾರೆ. ಇನ್ನು 400 ಜನರದು ಅದು ಕೂಡ ಅದರ ಜೊತೆಯಲ್ಲಿ ಆಗಿದ್ದು ಅದಕ್ಕೂ ಕೂಡ ಈಗಾಗಲೇ ಸಿಂಧುತ್ವಗಳನ್ನು ಏನು ವೆರಿಫಿಕೇಷನ್ ಮಾಡಿಸಿ DC ಗಳಿಂದ ಎಲ್ಲ ವೆರಿಫಿಕೇಷನ್ ಮಾಡಿ ಬಹುಶಃ ಆದಷ್ಟು ಶೀಘ್ರ 15 ದಿವಸ 20 ದಿವಸದಲ್ಲಿ ಅವರಿಗೂ ಕೂಡ ಆದೇಶ ಕೊಡ್ತೇವೆ. ಅಲ್ಲಿಗೆ ಹತ್ತತ್ರ 1,000 ಜನ ಸಬ್ ಇನ್ಸ್ಪೆಕ್ಟರ್ಗಳು ರಿಕ್ರೂಟ್ಮೆಂಟ್ ಆಗ್ತಾರೆ. ಕಳೆದ 5 ವರ್ಷದಲ್ಲಿ 8,000 ಕಾನ್ಸ್ಟೇಬಲ್ಸ್ ಹುದ್ದೆಗಳು ಖಾಲಿ ಇದೆ. ಅದಕ್ಕೂ ಕೂಡ ಇದೇ ರೀತಿ ಕೋರ್ಟಿಗೆ ಕೆಲವರು ಹೋಗಿದ್ರು ಅಂತ ಹೇಳಿ ಅದು ನಿಲ್ಲಿಸಿದ್ರು. ಈಗ ಬಗೆಹರಿಸ್ಕೊಂಡಿದ್ದೇವೆ. ಸದ್ಯದಲ್ಲೇ ನಾವು ಎಲ್ಲ ಜಿಲ್ಲೆಗಳ SP ಗಳಿಗೆ ನಾವು ಅಧಿಕಾರ ಕೊಟ್ಟಿದ್ದೇವೆ. ನಿಮ್ಮ ಎಲ್ಲಿ ಖಾಲಿ ಇದೆ ನಿಮ್ಮಲ್ಲಿ ಅದನ್ನು ನೀವೇ ತುಂಬಿಕೊಳ್ಳಿ ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೇವೆ. ಈಗ 5,000 ಜನ ಕಾನ್ಸ್ಟೇಬಲ್ಸ್ಗಳು ಕೂಡ ರಿಕ್ರೂಟ್ ಆಗ್ತಾರೆ. ಯಾರಿಗೆ ಕಡಿಮೆ ಇರುತ್ತೆ ಒಂದು ಸ್ಟೇಷನ್ನಿಗೆ ನಮ್ಮಲ್ಲಿ ಏನು ಪೊಲೀಸ್ ಕಮಿಷನರೇಟಿಂದ ನಮಗೆ ಇದು ಕೇಂದ್ರದ ಪೊಲೀಸ್ ಕಮಿಷನರ್ನಿಂದ ಏನು ಸಂಖ್ಯೆಗಳು ಇಷ್ಟಿರಬೇಕು ಅಂತಿರುತ್ತೆ ಅದನ್ನು ನಾವು ತುಂಬಿಕೊಳ್ಳೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೇವೆ. ಯಾವುದೇ ಇಲ್ಲ ಇಲ್ಲಿ ನಾವು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ ಉದ್ದೇಶ ಇದೆ, ಅದನ್ನು ಮಾಡ್ತೇವೆ. ಯಾಕೆಂದರೆ ಈಗ ಬಜೆಟ್ನಲ್ಲಿ ಈ ವರ್ಷಕ್ಕೆ ನಮ್ಗೆ ಅಲೋಕೇಶನ್ ಸಿಗಲಿಲ್ಲ, ಅದನ್ನು ನಾವು ಖಂಡಿತವಾಗಿ ಮಾಡ್ಬೋದು.